ಗುರುವೇ, ಕೊನೆಗೂ ನನ್ನ ಗಾಡಿ ಅನ್ಲೋಡ್ ಆಯಿತು. ಇವತ್ತು ಎಲ್ಲಿಂದ ಬರ್ತೀನಿ ಅಂತ ಅಂದರೆ, ಈ ರೋಡಿಂದ ನಮ್ಮ ಕೊಳ್ಳೇಗಾಲ ರೂಟ್ ಐತೆ. ಆ ಕೊಳ್ಳೇಗಾಲ ರೂಟು ವೀರಪ್ಪನಿದ್ದಂತೆ ಆ ಕಾಡಲ್ಲಿ ಗುರು. ವೀರಪ್ಪನು ಸತ್ಯಮಂಗಲ ಕಾಡು ಮತ್ತು ಈ ಕಾಡನ್ನೆಲ್ಲ ಆಳ್ತಿದ್ದಂತೆ. ಅದಕ್ಕೆ ನಾನಿವತ್ತು ಆ ರೋಡ್ ಮೇಲೆ ಬರೋಣ ಅಂತ ಹೊರಟಿದ್ದೀನಿ. ಅದು ಯಾವುದಪ್ಪ ರೋಡು ಅಂತ ಅಂದರೆ, ಆ ರೋಡ್ ಬಂದ್ಬಿಟ್ಟು ರಾಮನಗರ ಅಲ್ಲ, ರಾಂಪುರ ಚೆಕ್ ಪೋಸ್ಟ್ ಅಂತೆ. ಅದೇನೋ ತಾಳ್ವಾಡಿ ಬೆಟ್ಟ ಅಂತೆ. ಅದು ಸಿಕ್ಕಾಪಟ್ಟೆ ಇದು ಗುರು, ದಟ್ಟವಾದ ಕಾಡು ಅದು. ಈ ಕಾಡು ಅದು ಈಗ ಎಂಟ್ರಿ ಅದೇ, ಅದು ಚೆಕ್ ಪೋಸ್ಟ್ ಬಂದ್ಬಿಟ್ಟು ತಮಿಳ್ನಾಡು ಚೆಕ್ ಪೋಸ್ಟು. ಖಾಲಿ ಗಾಡಿಗೂ ಎಂಟ್ರಿ ಕೊಡಪ್ಪ, ಎಂಟ್ರಿ ಕೊಡಬೇಕು ಅಂತ ಕೇಳ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಎಂಟ್ರಿ ಅಂದರೆ ಏನು ಕೊಡಬೇಕು ಅಂತ ಗೊತ್ತಿಲ್ಲ. ಸುಮ್ಮನೆ ಸ್ಲಿಪ್ಪು ಕೊಡಲ್ಲ, ಏನಿಲ್ಲ, ಸುಮ್ಮನೆ ಕಾಸು ಇಸ್ಕೊತಾರೆ. 300-400 ಕಾಸು ಕೇಳ್ತಾರೆ. ನಾವು ಕೊಟ್ಟರೆ ನಮ್ಮ ಕಂಪ್ನೀಲಿ ನಂಬಲ್ಲ. ಅದಕ್ಕೆ ನಾನು ಅವ್ರ ಜೊತೆ ಅಷ್ಟೊತ್ತು ಜಗಳ ಮಾಡಿಕೊಂಡು ಹಂಗೆ ಮುಂದೆ ಹೊರಟೆ ಗುರು. ನೋಡು ಗುರು, ಇದೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಬೆಟ್ಟ ಗುಡ್ಡ. ಈ ಬೆಟ್ಟ ಗುಡ್ಡ ರೋಡಲ್ಲಿ ಸಿಕ್ಕಾಪಟ್ಟೆ ದೊಡ್ಡದು ಲಾರಿಗಳು ಬರ್ತವೆ. ಬಟ್ ರೋಡ್ ಸ್ವಲ್ಪ ಚಿಕ್ಕ ಐತೆ. ಮಾತ್ರ ವ್ಯೂ ಎಲ್ಲ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಗುರು. ಇದಂತೂ ಗುಡ್ಡದ್ದು ಮಗ್ಲಲ್ಲೇ ಮಾಡವ್ರೆ. ಹಂಗಂದ್ರೆ ಗುಡ್ಡ ಅಂದರೆ ಘಾಟ್ ಸೆಕ್ಷನ್ ಥರ ಮಾಡಿಲ್ಲ, ಗುಡ್ಡದ ಸೈಡಲ್ಲೇ ಸುತ್ತ ಹಾಕೊಂಡು ಹೋಗಬೇಕು. ಈ ರೋಡ್ ಮಾತ್ರ ನನಗಂತೂ ಸಖತ್ ಇಷ್ಟ ಆಯಿತು. ಒಂದು ವ್ಯೂ ನೋಡೋಣ ಅಂತ ನಾನು ಒಂದು ವ್ಯೂ ಪಾಯಿಂಟ್ ಐತೆ, ಅಲ್ಲಿ ನಿಲ್ಲಿಸ್ದೆ ಗುರು. ನೋಡ್ತೀನಿ ಫುಲ್ಲು ಕೆಳಗಡೆ ಪಾತಾಳ. ನೋಡಿ ಎಲ್ಲ ಅಲ್ಲಿ ಯಾವುದೋ ಡ್ಯಾಮ್ ಬೇರೆ ಕಟ್ಬಿಟ್ಟವ್ರೆ. ನೋಡಿ, ಇದೇ ದಟ್ಟವಾದ ಅರಣ್ಯದಲ್ಲಿ ವೀರಪ್ಪನ ಇದ್ದಿದ್ದಂತೆ. ಏನಪ್ಪ ಇದು ವಿಶೇಷ ಅಂದರೆ, ಈ ಕಾಡಲ್ಲಿ ಯಾಕೆ ಇಷ್ಟು ದಿನ ವೀರಪ್ಪನ ಸಿಕ್ಕಿಲ್ಲ ಅಂತ ಅಂದರೆ, ಸಿಕ್ಕಾಪಟ್ಟೆ ದಟ್ಟವಾದ ಅರಣ್ಯ ಗುರು. ಆಮೇಲೆ ಅದೆಲ್ಲ ಸ್ವಲ್ಪ ಘಾಟ್ ಸೆಕ್ಷನ್ ಎಲ್ಲ ಲೈಟಾಗಿ ಘಾಟ್ ಸೆಕ್ಷನ್ ಇತ್ತು, ಅದನ್ನ ಹತ್ತಿ ಮುಂದೆ ಬರ್ತೀನಿ. ಇದು ತಮಿಳ್ನಾಡು ಚೆಕ್ ಪೋಸ್ಟೇ. ಏನಿಲ್ಲ ಅಂತ ಅಂದ್ರೆ ಇಲ್ಲಿ ತಮಿಳ್ನಾಡು ಚೆಕ್ ಪೋಸ್ಟೇ 4 ಚೆಕ್ ಪೋಸ್ಟ್ ಸಿಗ್ತವೆ. ಮತ್ತು ಇನ್ನೊಂದು 5ನೇ ಚೆಕ್ ಪೋಸ್ಟ್ ಬಂದ್ಬಿಟ್ಟು ನಮ್ಮ ರಾಮನಗರ ಚೆಕ್ ಪೋಸ್ಟು. ಅದೆಲ್ಲ ದಾಟಿ ಇನ್ನೊಂದು ಬೆಟ್ಟದ ಹತ್ರ ಬರ್ತೀನಿ. ಇದು ಘಾಟ್ ಸೆಕ್ಷನ್ ರೋಡೇ ಗುರು. ಹಂಗಂತ ಇದು ಸತ್ಯಮಂಗಲ ಘಾಟ್ ಐತಲ್ಲ, ಆ ಥರ ರೋಡ್ ಇಲ್ಲ ಇದು. ಮಾಮೂಲಿ ಸಮಾದ್ ರೋಡು. ಈ ವೀರಾಜಪೇಟೆಯಿಂದ ಕಣ್ಣೂರು ರೂಟ್ ಹೋಗ್ತೀವಿ, ಹುಣಸೂರಿಂದ, ಆ ಥರ ಐತೆ ಈ ರೋಡು. ಬಟ್ ಅದಕ್ಕಿಂತ ಈ ರೋಡು ಸೂಪರಾಗೈತೆ. ಆ ರೋಡು ಕಚಡ ಆಗೋಗೈತೆ. ಈ ರೋಡ್ ಮಾತ್ರ ಬಂಬಾಟಾಗೈತೆ. ಇಲ್ಲಿ ಏನಪ್ಪ ನನಗೆ ಖುಷಿಯಾಗಿದ್ದು ಅಂತ ಅಂದಿದ್ದು, ವೀರಪ್ಪನು ಅಷ್ಟು ವರ್ಷ ಇದ್ದಿದ್ರು ಈ ಕಾಡಲ್ಲಿ ಯಾರೂ ಹಿಡಿಯೋಕ್ಕಾಗಿರಲಿಲ್ಲ. ನಿಜವಾದ ಗಂಡಸು ಅಂತ ಅಂದರೆ ಅವನು. ನೋಡಿ, ನಮ್ಮ ತಮಿಳ್ನಾಡು ರೋಡ್ ಎಷ್ಟು ಚೆನ್ನಾಗಿ ಮಾಡವ್ರೆ. ಅದೇ ನಮ್ಮ ಕರ್ನಾಟಕ ರೋಡ್ ಕರ್ಕೋಗಿ ತೋರಿಸ್ತೀನಿ ಬನ್ನಿ. ನಮ್ಮ ಕರ್ನಾಟಕದ ರೋಡು ರಾಜಕೀಯದ ಬಂಡವಾಳ ಏನು ಅಂತ. ಇಲ್ಲಿ ಎಲ್ಲಿಂದ ಎಲ್ಲಿ ನೋಡ್ರು ಟಾರ್ ರೋಡು, ಗುಂಡಿ ಇಲ್ಲ, ಏನಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ. ನಮ್ಮ ಕರ್ನಾಟಕದವರು ಯಾವ ಥರ ಆಳ್ವಿಕೆ ಮಾಡ್ತಿದ್ದಾರೆ ನಮ್ಮ ರಾಜಕೀಯದ ವ್ಯಕ್ತಿಗಳೆಲ್ಲ ಅಂತ ತೋರಿಸ್ತೀನಿ. ಈ ರೋಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಸಮಾಚಾರ ನಮ್ಮ ರಾಜಕೀಯದವ್ರದ್ದು ಅಂತ. ಇದು ತಮಿಳ್ನಾಡು ರೋಡ್ ಮಾತ್ರ ನನಗೆ ಇಷ್ಟ ಆಯಿತು. ಬನ್ನಿ, ಕರ್ನಾಟಕ ರೋಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಫಾಲೋ